ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಹೇಳಿಕೆಗೆ ತಿರುಗೇಟು ನೀಡಿದ ಸಂಸದರ ಬೆಂಬಲಿಗರು. ಎನ್ಡಿಎ ಮೈತ್ರಿ ಪಕ್ಷದಲ್ಲಿ ಬಿರುಕು ಮೂಡುವ ಸೂಚನೆ. ಗುಡಿಬಂಡೆ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರಕ್ಕೆ ಆಗ್ರಹಿಸಿ ಮತ್ತೆ ಮುನ್ನೆಲೆಗೆ ಬಂದ ಹೋರಾಟ. ಒಗ್ಗಟ್ಟಿನ ಹೋರಾಟಕ್ಕೆ ಮುಖಂಡರ ನಿರ್ಧಾರ. ನಗರಗೆರೆ, ಮಂಡಿಕಲ್, ಗುಡಿಬಂಡೆ ಸೇರಿ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರಕ್ಕೆ ಒತ್ತಾಯ. ಡಿಎಂಕೆ ಸ್ವಾರ್ಥಕ್ಕೆ ದಕ್ಷಿಣ ರಾಜ್ಯಗಳ ಹಿತ ಬಲಿಯಾಗಿದೆ ಎಂದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ತಿದ್ದುಪಡಿ ಮಸೂದೆಗಳನ್ನು ಬೆಂಬಲಿಸದೆ 5 ರಾಜ್ಯಗಳಿಗೆ ಅನ್ಯಾಯ. ಡಿಲಿಮಿಟೇಷನ್ ಇಂದ 5 ರಾಜ್ಯಗಳಿಗೆ ಅನ್ಯಾಯವಾಗುತ್ತಿರಲಿಲ್ಲ ಎಂದು ಸ್ಪಷ್ಟನೆ. ವಾರ್ತೆಗಳ ವಿವರ. ಸಂಸದ ಸುಧಾಕರ್ ಅವರ ಹೇಳಿಕೆಯನ್ನ ಖಂಡಿಸಿ ಶಾಸಕ ರವಿಕುಮಾರ್ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ ಹಿನ್ನೆಲೆ ರಾಜಕೀಯ ವಾಗ್ವಾದ ತೀವ್ರಗೊಂಡಿದೆ. ಈ ವಿಚಾರವಾಗಿ ಸಂಸದರ ಬೆಂಬಲಿಗರು ಸುದ್ದಿಗೋಷ್ಠಿ ನಡೆಸಿ ತಿರುಗೇಟು ನೀಡಿರುವುದು ಜಿಲ್ಲೆಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಅಷ್ಟಕ್ಕೂ ಅದೇನು ಅಂತೀರಾ? ಈ ವರದಿ ನೋಡಿ. ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ 13 ಹಳ್ಳಿಗಳ ರೈತರ ಜಮೀನುಗಳನ್ನು ಕೆಐಎಡಿಬಿ ಭೂಸ್ವಾಧೀನದಿಂದ ಕೈಬಿಡುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರು ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಸಂಸದ ಸುಧಾಕರ್ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರ ವಿರುದ್ಧ ತೀವ್ರ ಟೀಕೆ ವ್ಯಕ್ತಪಡಿಸಿ ಕಳ್ಳರು ಸಂತೆಗೆ ಹೋದ ಹಾಗೆ ಎಂಬ ಹೇಳಿಕೆ ನೀಡಿದರು. ಈ ಹೇಳಿಕೆಯನ್ನ ಖಂಡಿಸಿದ ಶಾಸಕ ರವಿಕುಮಾರ್, ಜಿಲ್ಲಾಧಿಕಾರಿ ಕಚೇರಿಗೆ ಬನ್ನಿ, ದಾಖಲಾತಿ ಸಮೇತ ಬರ್ತೇನೆ. ಜಿಲ್ಲೆಯ ಅಭಿವೃದ್ಧಿ ಹೆಸರಿನಲ್ಲಿ ಎಷ್ಟು ಲೂಟಿ ಮಾಡಿದ್ದೀರಾ, ಎಲ್ಲೆಲ್ಲಿ ಅಕ್ರಮ ಆಸ್ತಿ ಮಾಡಿದ್ದೀರಾ ಅನ್ನೋದನ್ನೆಲ್ಲ ನಮಗೂ ಗೊತ್ತು, ಅದನ್ನು ತೋರಿಸುತ್ತೇವೆ. ನನ್ನ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಿ. ನಾನು ಒಂದು ನಯಾ ಪೈಸೆ ಪಡೆದಿದ್ರೆ ಈಗಲೇ ರಾಜೀನಾಮೆ ನೀಡುತ್ತೇನೆ ಎಂದು ಸಂಸದರಿಗೆ ನೇರ ಸವಾಲು ಹಾಕಿದ್ರು. ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ. ಇವತ್ತು ನೀವು ಬಿಜೆಪಿ ಅವರು ಮಾಡಿರೋ ಕೆಲವು ತಪ್ಪುಗಳಿಂದ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಿರೋದು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ತಿರುಗಿ 24 ಬದಲಾವಣೆ ಆಯಿತು. JDS ಅವರು ದೇವೇಗೌಡರ ಮೇಲೆ ಅಭಿಮಾನ, ಕುಮಾರಣ್ಣ ಅಭಿಮಾನ ನಿಮ್ಗೆ ಓಟ್ ಹಾಕಿದ್ರು. ನೀವು ತಿರ್ಗಾ ಸಂಸದ ಆದ್ಮೇಲೆ ಏನು ಮಾಡ್ತಾ ಇದ್ದೀರಾ? ನಿಮ್ಮ ಕ್ಷೇತ್ರದಲ್ಲಿ ಶಾಸಕರು ಮಾತಾಡ್ದಂಗೆ ನೀವು ಮಾತಾಡೋಕೆ ಹೊಟ್ಟಿದ್ದೀರಿ. ಎಂಥವನ ಮೇಲೆ ಸೋತಿರೋದು ನಾಚಿಕೆ ಆಗ್ಬೇಕು ನಿಮ್ಗೆ. 3 ಬಾರಿ ಶಾಸಕರಾಗಿದ್ದೀರಿ, ಮಂತ್ರಿ ಆಗಿದ್ದೀರಿ. ಯಾವ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಅಷ್ಟು ಮೈ ಮೇಲೆ ಪರಿಜ್ಞಾನ ಇಟ್ಕೊಂಡು ಮಾತಾಡೋದು ಕಲ್ಕೊಂಡ್ರಿ. ಇಲ್ಲ ಬರ್ರಿ, ಜಿಲ್ಲಾಧಿಕಾರಿ ಕಚೇರಿಗೆ ಬರ್ತೀನಿ, ನಾನು ದಾಖಲೆಗಳು ಸಮೇತ ಬರ್ತೀನಿ. HN ವ್ಯಾಲ್ಯೂನ ಎಷ್ಟು ಲೂಟಿ ಮಾಡಿದ್ಯಾ, ನಂದಿ ಮೆಡಿಕಲಲ್ಲಿ ಎಷ್ಟು ಲೂಟಿ ಮಾಡಿದ್ಯಾ, ನಮ್ಮ ಶಿಲ್ಘಟ್ಟ ಪುರ್ಬೈರಹಳ್ಳಿ ಸರ್ವೆ ನಂಬರ್ 2ರಲ್ಲಿ ಎಷ್ಟು ಲೂಟಿ ಮಾಡಿದ್ಯಾ, ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇವತ್ತು 4 ಯೂನಿವರ್ಸಿಟಿ ಹತ್ರ ಎಷ್ಟು ದುಡ್ಡು ತಗೊಂಡಿದ್ಯಾ ಎಲ್ಲ ಹೇಳ್ತೀರಿ. ಬರ್ರಿ, ನಮ್ಗೆ ಹೇಳ್ತೀರಿ ನೀವು ದೊಂಗಲ್ ಸಂಚವಾದ್ರೆ. ಯಾರ ಹತ್ರ 10 ಪೈಸಾ ನಾನು ಕೈ ಚಾಚಿದ್ರೆ ಈ ಸೆಕೆಂಡಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ. ದೇವಸ್ಥಾನಗಳ ಹತ್ರ ಇನ್ನೊಂದು ಪ್ರಮಾಣ ಮಾಡೋದಲ್ಲ, ನೇರವಾಗಿ ಸವಾಲು ಆಗ್ತಾ ಇದ್ದೀನಿ. ಇವತ್ತು ನೀನು ಎಲ್ಲೆಲ್ಲಿ ಜಮೀನು ಮಾಡಿದ್ಯಾ, ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಎಷ್ಟು ಮಾಡಿದ್ಯಾ, ಬೆಂಗಳೂರಲ್ಲಿ ಎಷ್ಟು ಮಾಡಿದ್ಯಾ, ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಮಾಡಿದ್ಯಾ, ಎಲ್ಲ ನಮ್ಮ ಮಾಹಿತಿ ಐತೆ. ಎಲ್ಲಿಂದ ಬಂದು ನಿನಗೆ ಸತ್ಯ ರೀಸನಲ್ಲಿ ಮಾತಾಡ್ತೀನಿ. ನಾವೆಲ್ಲೋ ಎಂದಾನ ನಿಮ್ಮ ಬಗ್ಗೆ ಮಾತಾಡ್ತೀವಿ. ನಾವು ನಮ್ಮ ಕ್ಷೇತ್ರದವರು ಸ್ವಾಭಿಮಾನ ಮತದಾರರು, JDS ಪಕ್ಷದ ನಿಷ್ಠಾವಂತ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಅವ್ರು ಯಾರಿಗೂ ನನ್ನ ನೋವಾಗಿ ನಾನು ಆಡಳಿತ ಮಾಡೋದು. ನಾವು ಹಿಂದಿನಿಂದ ಭೂಮಿ ನಂಬಿದ್ದೀರಿ, ವ್ಯವಸಾಯ ಮಾಡ್ತಾಯಿದ್ದೀರಿ, ವ್ಯವಹಾರ ಮಾಡ್ತಾಯಿದ್ದೀರಿ. ದೇವೇಗೌಡರ ಮೇಲೆ ಅಭಿಮಾನ ನಾನು ರಾಜಕಾರಣ ಮಾಡ್ತಾಯಿದ್ದೆ. ಲೂಟಿ ಮಾಡೋಕ್ಕೆ ನಾನು ರಾಜಕಾರಣ ಮಾಡ್ತಾಯಿದ್ದೆ. ಉಸ್ತುವಾರಿ ಸಚಿವರು ಸಹ ಏನೇನು ಮಾಡಿದ್ದಾರೆ ಅಂತ ನಿಮಗೂ ಗೊತ್ತೈತೆ. ನೀವೇನು ಮಾಡಿದ್ದೀರಿ 3 ವರ್ಷ ಹೇಳ್ರಿ. ಈ ಜಿಲ್ಲೆಗೆ ನೀವೇನು ಮಾಡಿದ್ದೀರಿ 3 ವರ್ಷ? ನಮ್ಮ ಸಾಧನೆಯಲ್ಲಿ CH ಆಂಧ್ರ ಅವ್ರ ಹತ್ರ ಎಷ್ಟು ತಗೊಂಡು ದುಡ್ಡು ನೀವು
ಇದುವರೆಗೂ ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಕೊಟ್ಟಿದ್ದೀರಾ? 11 ಕೋಟಿ ಕೊಟ್ಟರೆ 11 ಕೋಟಿ ಪರ್ಸೆಂಟೇಜ್ ಕೊಡ್ತೀವಿ. ಎಷ್ಟೈತೆ ನೀವು ಮಾತಾಡಿ. ಒಬ್ಬ NDA ಸಂಸದರಾಗಿ NDA ಅಭ್ಯರ್ಥಿ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಿದ್ದೀರ. ನಾವೇನಾದ್ರು ತಪ್ಪು ಮಾಡಿದ್ರೆ ಮಾತಾಡಿ, ಇಲ್ಲ ನಿಮ್ಮ ಬಗ್ಗೆ ನಾವೇನಾದ್ರು ಮಾತಾಡಿದ್ರೆ ನಾನು ಎಂಥವ್ರ ಮೇಲೆ ಸೋತಿದ್ದೀನಿ ಅಂತ ಸ್ವಲ್ಪ ಮೈ ಮೇಲೆ ಪರಿಜ್ಞಾನ ಇದ್ದು ಮಾತಾಡ್ರಿ. ಮೊನ್ನೆ ಸಂಸದ ಆಗಿರೋ ನಿಮ್ಮ ಮಕ್ಕ ನೋಡಿ ಯಾರು ಓಟ್ ಹಾಕಿಲ್ಲ. ಒಂದು ಕಡೆ ದೇವೇಗೌಡರ ಮಕ್ಕ, ಇನ್ನೊಂದು ಕಡೆ ಮೋದಿಯವ್ರ ಮಕ್ಕ ನೋಡಿ ನಿಮ್ಗೆ ಓಟ್ ಹಾಕಿರೋದು. ಇಲ್ಲಿ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ನೆಕ್ಸ್ಟ್ ಪಿ ಫಾರ್ಮ್ ತಗೊಂಡ್ರೆ ನೀವು NDA ನೋಡೋಣ. ನೀವು ನಿಜವಾದ ರಾಜಕಾರಣಿ ತಗೊಂಡ್ರೆ NDA ನೋಡೋಣ. ಅವರು ನಮ್ಮ MC ಸುಧಾಕರ್ ಅವರು ರಾಜಕಾರಣ ಮಾಡ್ತಾರೆ. ಅವ್ರ ನೋಡಿ ಕಲ್ತ್ಕೊಂಡ್ರಿ. ಇಲ್ಲ ಅವ್ರು ಕಾಲು ಕೆಳಗೆ ಅದಕ್ಕಿಂತ ದೂರ ಬುದ್ಧಿ ಬರ್ತದೆ. ಯಾರ್ಯಾರು ರಾಜಕಾರಣ ಮಾಡ್ಬೇಕಾದ್ರೂ ನಮ್ಗೆ ಮತ ಯಾರು ಕೊಟ್ಟವ್ರೆ, ನಮ್ಗೆ ಯಾರು ನಮ್ಮವ್ರೆ, ಜನ ನೋಡ್ತಾವ್ರೆ ಅಂತೇಳಿ ಭಯದಿಂದ ನಾವು ರಾಜಕಾರಣ ಮಾಡ್ಬೋದು. ಎಷ್ಟು ಜನ ಮುಖಂಡರುಗಳು ಕಾರ್ಯಕರ್ತನ ನೀವು ಹಾಳು ಮಾಡಬೇಕು. ನಿನ್ನ ಅವಧಿಯಲ್ಲಿ ಎಷ್ಟು ಕೇಸುಗಳು, ಎಷ್ಟು ಜನ ಮೇಲೆ ದೌರ್ಜನ್ಯಗಳು ಮಾಡ್ತಿದ್ದೇನೆ, ಇವೆಲ್ಲ ಗಮನದಲ್ಲೈತೆ. ಇವತ್ತು JDS ಪಕ್ಷದ ಬಗ್ಗೆ ಮಾತಾಡುವಂಥದ್ದು ಒಡ್ಡಿದ್ದೀನಿ. ಇನ್ನು ಇದಕ್ಕೆ ಪ್ರತಿಕ್ರಿಯೆಯಾಗಿ ಸಂಸದರ ಬೆಂಬಲಿಗರು ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿದರು. ರಾಜ್ಯ ಸರ್ಕಾರದ ಮಂತ್ರಿಗಳು 3 ವರ್ಷಗಳಿಂದ ತನಿಖೆ ಮಾಡುತ್ತೇವೆ ಅಂತ ಹೇಳ್ತಿದ್ದಾರೆ. ಆದರೆ ಇದುವರೆಗೂ ಏನೂ ಆಗಿಲ್ಲ. ನೀವು ಶಾಸಕರಾಗಿ 3 ವರ್ಷವಾಗಿದೆ, ಈಗಲೇ ಏನೂ ಮಾಡಲಾಗಲಿಲ್ಲ. ಇನ್ನು ಯಾವಾಗ ತನಿಖೆ ಮಾಡ್ತೀರಾ ಎಂದು ಮರಳುಕುಂಟೆ ಕೃಷ್ಣಮೂರ್ತಿ ಪ್ರಶ್ನೆ ಮಾಡಿದ್ದಾರೆ. ಇವತ್ತು ರವಿ ಅವರು ನೇರವಾಗಿ ಸವಾಲನ್ನು ಹಾಕಿದ್ದಾರೆ. ಏನಂತ, ನೀವು ಭ್ರಷ್ಟಾಚಾರ ಮಾಡಿದಿರಿ, ಮೆಡಿಕಲ್ ಕಾಲೇಜ್ ಅಷ್ಟು ಮಾಡಿದಿರಿ, ನೀರಾವರಿಯಾಗಿ ಅಷ್ಟು ಮಾಡಿದಿರಿ, ಕೋವಿಡಾಗಿ ಅಷ್ಟು ಮಾಡಿದಿರಿ ಅಂತಕ್ಕಂಥದ್ದು. ರವಣ್ಣವರ ನಮ್ಮ ಡಾಕ್ಟ್ರ್ ಬಗ್ಗೆ ನಿಮಗಿನ್ನೂ ಈಗ ಅರ್ಥ ಆಗ್ತಾ ಇದೆ. ಅವ್ರು 24ನೇ ವಯಸ್ಸಿನಾಗ ರಿಲಯನ್ಸ್ ಕಂಪ್ನಿಯಾಗೆ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು 24ರಾಗ. ಅವ್ರು 25ಕ್ಕೆ ಟ್ಯಾಕ್ಸನ್ನು ಕಟ್ಕೊಂಬಂದಿರ್ತಕ್ಕಂಥ ಉದ್ಯಮಿ. ಈ ರೀತಿ ಅವರ ಅಭಿವೃದ್ಧಿ ಅವರ ವೈಯಕ್ತಿಕವಾಗಿ ಅವರೇನು ಇವತ್ತು ನಿನ್ನೆ ಶ್ರೀಮಂತರಾಗಿರ್ತಕ್ಕಂಥವ್ರು ಏನಾಗ. ಇವತ್ತು ನೀವು ಹೇಳಿದ್ರಿ ಕೋವಿಡ್ಗೆ ಹಗರಣ ಮಾಡಿದ್ರಿ, ಕುಮಾರಸ್ವಾಮಿ CM ಆದಮೇಲೆ ನಾನು ಅವರ ಕೈಯೋಕಾಗ ಹಿಡಿದು ತನಿಖೆ ಮಾಡಿ ಜೈಲಿಗೆ ಹಾಕ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನೇರವಾಗಿ ಇವತ್ತು ಕಾಂಗ್ರೆಸ್ನವ್ರು ಇವತ್ತು CM ಆಗಿರ್ಬೋದು, ಅನೇಕ ಮಂತ್ರಿ ಹಿರಿಯ ನಾಯಕರು ತನಿಖೆ ಮಾಡಿಸ್ತೀವಿ, ಅದು ಮಾಡಿಸ್ತೀವಿ, ಇದು ಮಾಡಿಸ್ತೀವಿ ಅಂತಕ್ಕಂಥ ಭಾಷಣಗಳನ್ನು ಮಾಡಿದ್ರು. ಅದೇ ರೀತಿ ಸರ್ಕಾರ ಬಂತು, ಒಬ್ಬ ನ್ಯಾಯಾಧೀಶರನ್ನು ನೇಮಕ ಮಾಡಿದ್ರಿ ಎನ್ಕ್ವೈರಿ ಮಾಡೋದಕ್ಕಾಗಿ. ಎನ್ಕ್ವೈರಿ ಮಾಡಿದ್ರು. ನಮ್ಮ ಡಾಕ್ಟ್ರದ್ದು ಒಂದು ಕಡೆನೂ ಅವ್ರದ್ದೊಂದು ಹೆಸರು ಬರಲಿಲ್ಲ, ಈ ರೀತಿ ಹಗರಣ ಮಾಡಿದ್ದಾರೆ ಅಂತಕ್ಕಂಥದ್ದು. ನಮ್ಮ ಡಾಕ್ಟ್ರೇ ಪ್ರತಿಗೋಷ್ಠಿಯನ್ನು ಮಾಡಿ ಸುಮಾರು 4-5 ಸಾರಿ ಮುಖ್ಯಮಂತ್ರಿಗೆ ನೇರವಾಗಿ ಸವಾಲನ್ನು ಹಾಕಿದ್ರು. ನಾನು ಹಗರಣ ಇದ್ದರೆ ತೆಗೀರಿ ಅಂತಕ್ಕಂಥ ನೇರವಾದಂಥ ಸವಾಲು ಹಾಕಿದ್ರು. 3 ವರ್ಷ ಆಗಿದೆ. ಎಷ್ಟು ವರ್ಷ? 3 ವರ್ಷ ಆಗಿದೆ. ಏನಾದರೂ ಮಾಡಿದರೆ ಬರಬೇಕಾಗಿತ್ತಾಗ. ಏನು ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆಯಾ? ಇನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಮಾತನಾಡಿ, ಯಾರೇ ಆಗಲಿ ವೈಯಕ್ತಿಕವಾಗಿ ಮಾತನಾಡುವುದು ಅವರಿಗೆ ಶೋಭೆ ತರಲ್ಲ. ಜವಾಬ್ದಾರಿ ಸ್ಥಾನದಲ್ಲಿರುವವರು ಎಚ್ಚರಿಕೆಯಿಂದ ಮಾತನಾಡಬೇಕು ಎಂದು ತಿಳಿಸಿದರು. ಜೊತೆಗೆ ಜಿಲ್ಲೆಯ ರಾಜಕೀಯ ಪರಿಸ್ಥಿತಿಗೆ ಸಂಬಂಧಿಸಿದಂತೆ NDA ಬೆಂಬಲದ ಕುರಿತು ಸ್ಪಷ್ಟತೆ ನೀಡುವಂತೆ ಶಾಸಕರಿಗೆ ಸಂದೇಶ ನೀಡಿದರು. ಎಲ್ಲರ ಮನೆ ದೋಸೆ ಕೂಡ ತೂತೆ, ಆದರೆ ಮನೆ ವಿಚಾರ ಮನೆಯಲ್ಲಿ ಮಾತಾಡ್ಕೊಂಥದ್ದು ಸೂಕ್ತ. ಮನೆ ಉಳಿಬೇಕು, ಮನೆ ಮರ್ಯಾದೆ ಇರಬೇಕು ಅಂತ ಹೇಳಿದ್ರೆ ಮನೆ ಒಳಗಡೆ ಮಾತಾಡ್ಕೊಳ್ಳೋದು ಸೂಕ್ತ. ಈ ಕೆರ್ಚಾಟ ಅಂತ ಮಾಡೋದಾದರೆ ಹೊರಗಡೆ ಮರ್ಯಾದೆ ಹೋಗ್ತಕ್ಕಂಥದ್ದು ಮನೆಯದೇ. ಆಪೋಸಿಟ್ ಮನೆಯವ್ರು ಕಾಯ್ತಾ ಇರ್ತಾರೆ ಯಾವತ್ತು ಜಗಳ ಆಚೆ ಬರುತ್ತೆ ಅಂತ. ಆ ರೀತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಕೂಡ ಆಗ್ತಾ ಇದೆ. ಆದರೆ ಟೀಕೆಗಳು ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಅವರಿಗೆ ಅದು ಅವತ್ತಿಂದನೇ ಇದೆ, ಮಾಡ್ತಾ ಇದ್ದಾರೆ. ಕೋವಿಡ್ ಕಳ್ಳ ಅಂತ ಹೇಳ್ತಾ ಇದ್ರು. ಯಾಕೆ ಅವ್ರು ನಂಗೆ ಅದು ಜೈಲ್ಗೆ ಹಾಕ್ಸಿಲ್ಲ? ನಿಮ್ಮದೇ ಸರ್ಕಾರ ಇದೆ, ಯಾಕೆ ಅವ್ರ ಹೆಸರು ಆಚೆ ಕಟ್ಟಿಲ್ಲ ನೀವು? ಇವೆಲ್ಲ ಮಾತಾಡೋದಕ್ಕೆ ಕಾಂಗ್ರೆಸ್ ಅವ್ರಿಗೆ ಸರಿ, ಆದರೆ ನಮ್ಮಲ್ಲಿರೋರು ಮಾತಾಡೋದು ಸರಿಯಲ್ಲ. ಮಾತಾಡೋಕೆ ಹೋದರೆ ರಾಜಣ್ಣ ಕೂಡ ಇವತ್ತು ಅವ್ರಿಗೇನು ಅನ್ಯಾಯ ಆಗಿದೆ ಯಾಕೋ ಮಾತಾಡ್ತಾರೆ, ಯಾಕೋ ಅವ್ರ ಪಕ್ಕದಲ್ಲೇನೋ ಬೇರೆ KDB ಸಬ್ಜೆಕ್ಟ್ ಮಾತಾಡ್ತಾ ಇದ್ದಾರೆ. ಅವರು ಮಾತಾಡೋಕೆ ಹೋದರೆ ಅವ್ರ ಅನ್ಯಾಯ ಮಾತಾಡ್ಬೇಕಲ್ಲ. ಅವ್ರಿಗಾಗಿರೋ ಅನ್ಯಾಯಗಳನ್ನ ಸಾಕಷ್ಟು ಅವ್ರಿಗೂ ಅನ್ಯಾಯ ಆಗಿದೆ. 5 ವರ್ಷ ಅವರು ಶಾಸಕರಾಗಿದ್ದರು, ವಾಪಸ್ಸು ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ, ವಾಪಸ್ ಇವತ್ತು ರಾಜಕಾರಣವಾಗಿ ಇವತ್ತು ಸೇವೆ ಮಾಡ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ನಾನು ಕಾರ್ಯಕರ್ತನಾಗಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಅವ್ರು ಮಾತಾಡ್ಬೇಕಾದ್ರೆ 1000 ಮಾತಾಡ್ಬೋದು, ಯಾಕೋ ಮಾತಾಡ್ತಾ ಇಲ್ಲ.
ಆದರೆ ಇವತ್ತು ಏನು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ಇವತ್ತು ಏನೇ ಇರಲಿ, ಯಾರ ಬಗ್ಗೆ ಆದರೂ ಮಾತಾಡ್ಬೇಕಂತ ಹೇಳಿದ್ರೆ ವೈಯಕ್ತಿಕವಾಗಿ ಮಾತಾಡ್ಬೇಕಂತ ಹೇಳಿದ್ರೆ ಶೋಭೆ ತರೋದಿಲ್ಲ, ಒಳ್ಳೇದಲ್ಲ. ಯಾರೇ ಒಂದು ಅವ್ರವರ ಯೋಗ್ಯತೆಗಳನ್ನು ಅವ್ರವ್ರು ಅಳ್ಕೊಂಡಂಗಾಗುತ್ತೆ. ಜವಾಬ್ದಾರಿ ಸ್ಥಾನದಲ್ಲಿ ಇರಬೇಕಾದ್ರೆ ಜವಾಬ್ದಾರಿಯಾಗಿ ಯಾರೇ ಆಗಲಿ, ನಾನೇ ಆಗಲಿ, ಸಂಸದರೇ ಆಗಲಿ, ಶಿಡ್ಲಘಟ್ಟದಲ್ಲಿ ಇರ್ತಕ್ಕಂಥ ಶಾಸಕರೇ ಆಗಲಿ ಮಾತಾಡ್ತಕ್ಕಂಥದ್ದಿದ್ರೆ ಅವ್ರಿಗೆ ಒಳ್ಳೇದು ಅಂತ ಹೇಳ್ತೀನಿ. ನಾವೆಲ್ಲ ಜೊತೆಗಿದ್ದೀವಿ. ಅದನ್ನು ಏನೇ ಸಮಸ್ಯೆ ಇದ್ರೂ ಮುಂಬರುವ ದಿನಗಳಲ್ಲಿ ನಮ್ಮ ನಾಯಕರ ಜೊತೆಗೆ ಕೂತ್ಕೊಂಡು, ರಾಜ್ಯದ ನಾಯಕರ ಜೊತೆ ಕೂತ್ಕೊಂಡು ಅದನ್ನು ತೀರ್ಮಾನ ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ, ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ NDA ನಮಗೆ ಬೇಡ ಈ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದು ಹೇಳ್ಬೇಕು ಅಂತ ಕೇಳ್ಬಿಟ್ಟು ಪತ್ರಿಕಾ ಮಾಧ್ಯಮಗಳ ಮಿತ್ರರ ಜೊತೆ ಅವ್ರ ಸಂದೇಶನ ಕೊಡ್ತೀನಿ. ಒಟ್ಟಾರೆ ಈ ವಾಗ್ವಾದ ಜಿಲ್ಲೆಯಲ್ಲಿ ರಾಜಕೀಯ ತಾಪಮಾನವನ್ನ ಈ ಬಿಸಿಲಲ್ಲಿ ಮತ್ತಷ್ಟು ಏರಿಸಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಗುಡಿಬಂಡೆ ಪಟ್ಟಣದ ಗಾಯತ್ರಿ ಪ್ರಸಾದ ಭವನದಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಗುಡಿಬಂಡೆ, ಮಂಡಿಕಲ್ ಮತ್ತು ನಗರಗೆರೆ ಹೋಬಳಿಗಳ ಮುಖಂಡರು ಭಾಗವಹಿಸಿ ಗುಡಿಬಂಡೆ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ರಚನೆಯ ದಶಕಗಳ ಬೇಡಿಕೆಗಾಗಿ ಉಗ್ರ ಹೋರಾಟ ನಡೆಸಲು ಒಮ್ಮತದ ತೀರ್ಮಾನ ಕೈಗೊಂಡಿದ್ದಾರೆ. ಗುಡಿಬಂಡೆ ಪಟ್ಟಣದ ಗಾಯತ್ರಿ ಪ್ರಸಾದ ಭವನದಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಗುಡಿಬಂಡೆ, ಮಂಡಿಕಲ್ ಮತ್ತು ನಗರಗೆರೆ ಹೋಬಳಿಗಳ ಮುಖಂಡರು ಭಾಗವಹಿಸಿ ಗುಡಿಬಂಡೆ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ರಚನೆಯ ದಶಕಗಳ ಬೇಡಿಕೆಗಾಗಿ ಉಗ್ರ ಹೋರಾಟ ನಡೆಸಲು ಒಮ್ಮತದ ತೀರ್ಮಾನ ಕೈಗೊಂಡಿದ್ದಾರೆ. ಈ ಮೂಲಕ ಈ ಭಾಗದ ಜನರ ದೀರ್ಘಕಾಲದ ಕನಸನ್ನ ನನಸು ಮಾಡಲು ಈಗ ಹೊಸದೊಂದು ಹೋರಾಟಕ್ಕೆ ಅಧಿಕೃತವಾಗಿ ಮುನ್ನುಡಿ ಬರೆಯಲಾಗಿದೆ. ಇನ್ನು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನಿವೃತ್ತ ಉಪನ್ಯಾಸಕ ಅಮೀರ್ ಜಾನ್ ಅವರು, ದೇಶದಲ್ಲಿ ಕ್ಷೇತ್ರ ಮರುವಿಂಗಡಣೆಯ ಪ್ರಕ್ರಿಯೆಗಳು ನಡೆಯಲಿರುವ ಸುದ್ದಿಯ ಹಿನ್ನೆಲೆಯಲ್ಲಿ ನಮ್ಮ ಬೇಡಿಕೆಯನ್ನ ಮಂಡಿಸಲು ಇದುವೇ ಅತ್ಯಂತ ಪ್ರಶಸ್ತ ಸಮಯವಾಗಿದೆ ಎಂದು ತಿಳಿಸಿದರು. ಈ ಹಿಂದೆ ನಡೆದ ಹಲವು ಪ್ರತಿಭಟನೆಗಳು ತಾರ್ಕಿಕ ಅಂತ್ಯ ಕಾಣದಿದ್ರು ಈ ಬಾರಿ ಜಾತಿ ಮತ್ತು ರಾಜಕೀಯ ಪಕ್ಷಗಳ ಭೇದ ಮರೆತು ಒಗ್ಗಟ್ಟಿನಿಂದ ಹೆಜ್ಜೆ ಇಡಬೇಕಿದೆ ಎಂದು ಕರೆ ನೀಡಿದರು. ಅಲ್ಲದೆ ಗುಡಿಬಂಡೆ ಪ್ರತ್ಯೇಕ ಕ್ಷೇತ್ರವಾಗುವವರೆಗೂ ವಿಭಿನ್ನ ರೀತಿಯ ಪ್ರತಿಭಟನೆಗಳು ನಿರಂತರವಾಗಿ ಮುಂದುವರಿಯಲಿವೆ ಎಂದು ಸ್ಪಷ್ಟಪಡಿಸಿದರು. ಬಳಿಕ ಮಾತನಾಡಿದ ಹಿರಿಯ ಮುಖಂಡ ರಾಜಶೇಖರ್ ನಾಯ್ಡು, ಈಗಾಗಲೇ ಜನಗಣತಿ ಕಾರ್ಯ ಆರಂಭವಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಕ್ಷೇತ್ರ ಮರು ವಿಂಗಡಣೆ ಸಮಿತಿಗಳು ರಚನೆಯಾಗಲಿವೆ ಎಂದರು. ಈ ಸಮಿತಿಗಳಿಗೆ ನಾವು ಕೇವಲ ಆವೇಶದಿಂದ ಮನವಿ ಸಲ್ಲಿಸದೆ ಕಾನೂನಾತ್ಮಕವಾಗಿ ಬೇಕಾದ ಅಗತ್ಯ ದಾಖಲೆಗಳು ಮತ್ತು ಅಂಕಿ ಅಂಶಗಳನ್ನು ವ್ಯವಸ್ಥಿತವಾಗಿ ಒದಗಿಸುವ ಮೂಲಕ ಪ್ರಬಲವಾಗಿ ಒತ್ತಾಯಿಸಬೇಕಿದೆ ಎಂದರು. ಹಿಂದೆ ಆರಂಭವಾದ ಹೋರಾಟಗಳು ರಾಜಕೀಯ ಹಿತಾಸಕ್ತಿಗಳಿಂದ ತಣ್ಣಗಾಗಿದ್ವು. ಆದರೆ ಈ ಬಾರಿ ಅಂಕಿ ಅಂಶಗಳ ಸಹಿತ ಹೋರಾಟ ರೂಪಿಸುವುದು ಅನಿವಾರ್ಯವಾಗಿದೆ ಎಂದು ತಿಳಿಸಿದರು. ನಗರಗೆರೆ ಮತ್ತು ಮಂಡಿಕಲ್ ಹೋಬಳಿಗಳ ಮುಖಂಡರು ತಮ್ಮ ಬೆಂಬಲ ಸೂಚಿಸುತ್ತಾ ಪ್ರಸ್ತುತ ತಾಲೂಕು ಕೇಂದ್ರಗಳು ತಮಗೆ ತೀರಾ ದೂರವಿರುವುದರಿಂದ ಕಂದಾಯ ಹಾಗೂ ಅಭಿವೃದ್ಧಿ ಕೆಲಸಗಳಿಗೆ ತೀವ್ರ ಹಿನ್ನಡೆಯಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಗುಡಿಬಂಡೆಯನ್ನ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡಿದರೆ ಮಾತ್ರ ಈ ಭಾಗದ ಸಮಗ್ರ ಅಭಿವೃದ್ಧಿ ಸಾಧ್ಯ ಎಂದು ಒತ್ತಿ ಹೇಳಿದರು. ಹೋರಾಟದ ಮುಂದಿನ ಹಂತಗಳ ಕುರಿತು ಚರ್ಚಿಸಿದ ಸಭೆಯು ಮುಂಬರುವ ದಿನಗಳಲ್ಲಿ ಪಾದಯಾತ್ರೆ, ತಾಲೂಕು ಕಚೇರಿಯ ಮುಂಭಾಗ ಅನಿರ್ದಿಷ್ಟಾವಧಿ ಧರಣಿ ಹಾಗೂ ಸಂಬಂಧಪಟ್ಟ ಸಚಿವರು, ಸಂಸದರು ಮತ್ತು ಚುನಾವಣಾ ಆಯೋಗಕ್ಕೆ ನಿಯೋಗದ ಮೂಲಕ ತೆರಳಿ ಮನವಿ ಸಲ್ಲಿಸುವಂತಹ ತೀವ್ರತರವಾದ ಚಟುವಟಿಕೆಗಳನ್ನು ನಡೆಸಲು ನಿರ್ಧರಿಸಿದೆ. ಈ ಸಭೆಯ ಮೂಲಕ ಗುಡಿಬಂಡೆ ಭಾಗದ ಜನರ ನ್ಯಾಯಯುತ ಬೇಡಿಕೆಗಾಗಿ ಜನಾಂದೋಲನವೊಂದು ಅಧಿಕೃತವಾಗಿ ಚಾಲನೆ ಪಡೆದುಕೊಂಡಿದೆ. ಐತಿಹಾಸಿಕ ಒಂದು ಕ್ಷೇತ್ರವಾಗಿ ಇರುವುದು ಎಲ್ಲರೂ ಈ ಕಡೆ ಬಂದಾಗ ಹಿಂದಿನ ಪುರಾಣ ಕಾಲದಲ್ಲಿ ನಮ್ಮ ಋಷಿ ಮುನಿಗಳು ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಈ ಕಡೆ ಬಂದಾಗ ಸುರಕ್ಷಿತವಾಗಿ ದೇವಾಲಯ ಜನರುಗಳು ಈ ಒಂದು ಹಿರಿಯರು ವಾಸ ಮಾಡಿದರು. ಈ ಕಡೆ ಪೂರ್ಣವಾಗಿ ಇಂತಹ ಔಷಧದಂತಹ ನಮ್ಮ ಗುಡಿಬಂಡೆ ತಾಲೂಕು ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ತಮಿಳುನಾಡಿನ DMK ರಾಜಕೀಯ ಸ್ವಾರ್ಥಕ್ಕೆ ದಕ್ಷಿಣದ ರಾಜ್ಯಗಳ ಹಿತ ಬಲಿಯಾಗಿದೆ ಎಂದು ಕೇಂದ್ರ ಸಚಿವ HD ಕುಮಾರಸ್ವಾಮಿಯವರು ನೇರ ಆರೋಪ ಮಾಡಿದ್ದಾರೆ.
ತಮಿಳುನಾಡಿನ ಡಿಎಂಕೆ ರಾಜಕೀಯ ಸ್ವಾರ್ಥಕ್ಕೆ ದಕ್ಷಿಣದ ರಾಜ್ಯಗಳ ಹಿತ ಬಲಿಯಾಗಿದೆ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ನೇರ ಆರೋಪ ಮಾಡಿದರು. ಮೊದಲು ಸಂವಿಧಾನ ತಿದ್ದುಪಡಿ ಮಸೂದೆಗಳ ಬಗ್ಗೆ ಒಪ್ಪಿಗೆ ನೀಡಿದ್ದ ಆ ಪಕ್ಷವು ನಂತರ ಯೂ ಟರ್ನ್ ಹೊಡೆಯಿತು. ಇದರಿಂದ ದಕ್ಷಿಣ ರಾಜ್ಯಗಳಿಗೆ ಸಿಕ್ಕಿದ್ದ ಬಂಗಾರದಂತಹ ಅವಕಾಶ ತಪ್ಪಿಹೋಯಿತು ಎಂದು ಕಿಡಿಕಾರಿದರು. ನವದೆಹಲಿಯ ತಮ್ಮ ಗೃಹ ಕಚೇರಿಯಲ್ಲಿ ಮಾಧ್ಯಮ ಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಸಚಿವರು, ಡಿಎಂಕೆ ಮತ್ತು ಕಾಂಗ್ರೆಸ್ ಪಕ್ಷಗಳು ಜನರಲ್ಲಿ ವಿನಾಕಾರಣ ಗೊಂದಲ ಸೃಷ್ಟಿಸಿ ಭೀತಿ ಸೃಷ್ಟಿಸುತ್ತಿವೆ ಎಂದರು. ಕೆಲ ದಿನಗಳ ಹಿಂದೆ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ಸಭೆಯಲ್ಲಿ ಭಾಗಿಯಾಗಿದ್ದ ಡಿಎಂಕೆ ನಾಯಕರಿಗೆ ಮಹಿಳಾ ಮೀಸಲು ಹಾಗೂ ಕ್ಷೇತ್ರ ಮರುವಿಂಗಡಣೆ ಮಸೂದೆಗಳ ಬಗ್ಗೆ ಮನವರಿಕೆ ಮಾಡಿಕೊಡಲಾಗಿತ್ತು. ಆ ಸಭೆಯಲ್ಲಿ ಭಾಗವಹಿಸಿದ್ದ ಸಮಾಜವಾದಿ ಪಕ್ಷವು ವಿರೋಧ ಮಾಡಿರಲಿಲ್ಲ. ಅದಾದ ಮೇಲೆ 2-3 ದಿನಗಳಲ್ಲಿ ಮಾಧ್ಯಮ ಹೇಳಿಕೆ ನೀಡಿದ್ದ ತಮಿಳುನಾಡು ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಅವರು ಈ ಮಸೂದೆಗಳನ್ನು ಪಾಸ್ ಮಾಡಲು ಜೂನ್ ತಿಂಗಳಿನಲ್ಲಿ ಸಂಸತ್ ಅಧಿವೇಶನ ಕರೆಯಿರಿ ಎಂದು ಕೇಂದ್ರಕ್ಕೆ ಸಲಹೆ ಮಾಡಿದ್ರು. ಅಂದರೆ ಅವರಿಗೆ ತಿದ್ದುಪಡಿ ಮಸೂದೆಗಳ ಬಗ್ಗೆ ಒಪ್ಪಿಗೆ ಇತ್ತು ಎಂದಾಯಿತಲ್ವೇ? ಈ ಕೂಡಲೇ ಮಸೂದೆಯನ್ನ ಸಂಸತ್ತಿನಲ್ಲಿ ಅಂಗೀಕರಿಸಿದ್ರೆ ಚುನಾವಣೆಯಲ್ಲಿ ತನಗೆ ಧಕ್ಕೆ ಆಗಬಹುದೆಂಬ ಕಾರಣಕ್ಕೆ ಆ ಪಕ್ಷವು ಮಸೂದೆಗಳ ಬೆಂಬಲ ನೀಡಲಿಲ್ಲ ಎಂದು ಕುಮಾರಸ್ವಾಮಿ ದೂರಿದರು. ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತದೆ ಅಂತಕ್ಕಂಥದ್ದು ಇಷ್ಟೆಲ್ಲ ಹೇಳದ ಮೇಲೂ ಈ ಒಂದು ಬಿಲ್ಗಳನ್ನ ಇವತ್ತು ಪಾಸ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಇವತ್ತು ಪ್ರಮುಖವಾಗಿ ಕಾಂಗ್ರೆಸ್ಸು, ಟಿಎಂಸಿ, ಡಿಎಂಕೆ ಇವರೆಲ್ಲ ಏನು ವಿರೋಧ ಮಾಡಿದ್ದಾರೆ, ಇದು ದೇಶದ ಮಹಿಳೆಯರಿಗೆ ಮಾಡಿದಂಥ ಅಗೌರವ ಅಂತಕ್ಕಂಥದ್ದು ಪ್ರಧಾನಮಂತ್ರಿಗಳಿಂದ ಎಲ್ಲರೂ ಸಹ ಇವತ್ತಿನ ಚರ್ಚೆ ಮಾಡ್ತಾ ಇದ್ದಾರೆ. ಅದು ನಿಜವಾದಂಥ ಒಂದು ಮಹಿಳೆಯರಿಗೆ ಯಾವ ರೀತಿ ಇವರು ಮೀಸಲಾತಿ ಕೊಡ್ತಕ್ಕಂಥದ್ದು ದ್ರೋಹ ಮಾಡಿದ್ದಾರೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ಈಗಾಗಲೇ ಇವತ್ತು ನಾನು ಒಬ್ಬ ದಕ್ಷಿಣ ರಾಜ್ಯಗಳಿಂದ ಬಂದಂಥ ಒಬ್ಬ ಪ್ರತಿನಿಧಿಯಾಗಿ ಇವತ್ತು ನಾನು ಡಿಎಂಕೆ ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ದಕ್ಷಿಣ ರಾಜ್ಯಗಳಿಗೆ ದೊರೆತಂತ ನ್ಯಾಯವನ್ನ ಇವತ್ತು ಸಂಪೂರ್ಣವಾಗಿ ಅದನ್ನು ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ತಮಿಳುನಾಡಿಗೆ ಈಗೇನು 39 ಸ್ಥಾನ ಇದ್ದಾರೆ, 59 ಸ್ಥಾನವನ್ನ ತಮಿಳುನಾಡಿಗೆ ಕೊಡ್ತಕ್ಕಂಥದ್ದು ಮತ್ತು ಕರ್ನಾಟಕಕ್ಕೆ 28 ಇರೋದು 42, ಆಂಧ್ರ ಪ್ರದೇಶಕ್ಕೆ ಈಗಿರ್ತಕ್ಕಂಥ ಇದರಲ್ಲೂ ಅಲ್ಲೂ ಸಹ 19 ಅಲ್ಲ, ಇದು ಜಾಸ್ತಿ ಇದೆ. ಆಂಧ್ರ ಪ್ರದೇಶ 38 ಸ್ಥಾನ ಏನಿತ್ತು, 33 ಇಲ್ಲ ತಪ್ಪಾಯ್ತು. ನಿಮಿಷ. ಆಂಧ್ರ ಪ್ರದೇಶ 25 ಇರ್ತಕ್ಕಂಥದ್ದು 38, ಅಲ್ಲಿಂದ ತೆಲಂಗಾಣ 17 ಇದ್ದಿದ್ದು 26 ಸ್ಥಾನ ದೊರಕ್ತಾ ಇದೆ ಈಗಿನ ಪ್ರಕಾರ 50-50 ರೇಷಿಯೋದಲ್ಲಿ. ಈವನ್ ಒಂದು ಇದ್ರ ಪ್ರಕಾರನು ಇನ್ನೊಂದು ರೀತಿಯಲ್ಲಿ ನಾವು ದಕ್ಷಿಣದ ರಾಜ್ಯಗಳಿಗೆ ಈ ತಿದ್ದುಪಡಿ ಮಸೂದೆಗಳಿಂದ ಅನ್ಯಾಯವಾಗುತ್ತಿದೆ ಎಂದು ಡಿಎಂಕೆ ಹೇಳುತ್ತಿರುವುದರಲ್ಲಿ ಎಳ್ಳಷ್ಟು ಸತ್ಯಾಂಶವಿಲ್ಲ. ಹಾಗೆ ನೋಡಿದ್ರೆ ಡಿಎಂಕೆಯಿಂದಲೇ ದಕ್ಷಿಣಕ್ಕೆ ಅನ್ಯಾಯವಾಗ್ತಿದೆ. ಒಂದು ವೇಳೆ ಅನ್ಯಾಯ ಆಗುವುದೇ ಆಗಿದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹಾಗೂ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಆಕ್ಷೇಪ ಎತ್ತಲಿಲ್ಲವೇಕೆ? ನಾಯ್ಡು ಅವರಂತೂ ಮಸೂದೆಗಳಿಗೆ ಮುಕ್ತ ಬೆಂಬಲ ನೀಡಿದ್ರು ಎಂದು ಕುಮಾರಸ್ವಾಮಿ ಮಾಧ್ಯಮಗಳ ಗಮನಕ್ಕೆ ತಂದ್ರು. ಜನಸಂಖ್ಯೆ ನಿಯಂತ್ರಣದಲ್ಲಿ ಉತ್ತಮ ಸಾಧನೆ ಮಾಡಿ ರಾಷ್ಟ್ರೀಯ ನೀತಿಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತಂದಿರುವ ಈ 5 ರಾಜ್ಯಗಳಿಗೆ ಅನ್ಯಾಯ ಆಗಬಾರದೆಂಬ ಏಕೈಕ ಉದ್ದೇಶದಿಂದ ಕೇಂದ್ರವು ಎಲ್ಲರಿಗೂ ಸಮಾನ ನ್ಯಾಯ ನೀಡುವ ಸಲುವಾಗಿ ಪ್ರತಿ ರಾಜ್ಯದ ಲೋಕಸಭೆ ಕ್ಷೇತ್ರಗಳ ಸಂಖ್ಯೆಯನ್ನು ಸರಾಸರಿ 50ರಷ್ಟು ಹೆಚ್ಚಿಸುವುದಾಗಿ ಹೇಳಿತು. ಲೋಕಸಭೆಯಲ್ಲಿ ಈ ಬಗ್ಗೆ ಅಮಿತ್ ಶಾ ಅವರು ಯಾವುದೇ ಗೊಂದಲಕ್ಕೆ ಅವಕಾಶವಿಲ್ಲದಂತೆ ಅಂಕಿಅಂಶಗಳ ಸಮೇತ ಮನಮುಟ್ಟುವಂತೆ ಹೇಳಿದರು. ಹಾಗಿದ್ದರೂ ಕಾಂಗ್ರೆಸ್ ಪಕ್ಷವು ತನ್ನ ಪ್ರತಿಷ್ಠೆಗಾಗಿ ತಾನೂ ದಾರಿ ತಪ್ಪಿದಲ್ಲದೆ ತನ್ನ ಮಿತ್ರ ಪಕ್ಷಗಳನ್ನ ಕೂಡ ದಿಕ್ಕು ತಪ್ಪಿಸಿತು. ಈಗ ದಕ್ಷಿಣದ ರಾಜ್ಯಗಳಿಗೆ ಆಗುತ್ತಿರುವ ಅನ್ಯಾಯವನ್ನ ಯಾರು ಸರಿಪಡಿಸುತ್ತಾರೆ ಎಂದು ಕುಮಾರಸ್ವಾಮಿಯವರು ತೀಕ್ಷ್ಣವಾಗಿ ಪ್ರಶ್ನೆ ಮಾಡಿದ್ರು. ಅಟ್ಲೀಸ್ಟ್ ಈಗ
50% ಅಂತ ಮಾಡಿ ಎಲ್ರಿಗೂ ಒಂದು ಈಕ್ವಲ್ ಕೊಟ್ಟವ್ರೆ. ಅದನ್ನು ನಾವೇ ಅನ್ಯಾಯ ಮಾಡಕ್ ಹೋಗ್ತಿದೀವಲ್ಲ ಕೊಟ್ಟಿರೋದನ್ನ. ಆಮೇಲೆ ಇವತ್ತು DMK ಅವರು ಅವರ ಸ್ವಾರ್ಥಕ್ಕೆ ಅವರೇನೋ ಮಾಡಕ್ ಹೋಗಿ ಇಡೀ ದಕ್ಷಿಣ ರಾಜ್ಯಗಳನ್ನೇ ಹಾಳು ಮಾಡ್ತಾರಲ್ಲ, ಅನ್ಯಾಯ ಮಾಡ್ತಾರಲ್ಲ, ಆಗ ಯಾವ ಉತ್ತರ ಕೊಡ್ತಾರೆ ದಕ್ಷಿಣ ರಾಜ್ಯಗಳ ಬಗ್ಗೆ? ಇವತ್ತು ಚಂದ್ರಬಾಬು ನಾಯ್ಡು ಮಾತಾಡಿಲ್ಲ, ರೇವಂತ್ ರೆಡ್ಡಿ ಇದ್ರ ಬಗ್ಗೆ ಚರ್ಚೆ ಮಾಡಿರ್ಲಿಲ್ಲ, ನಾವು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಎಲ್ಲರೂ ಮಾತಾಡಿದ್ರ, ಅವರು ಮಾತಾಡಿರ್ಲಿಲ್ಲ. ಈ ಡಿಲಿಮಿಟೇಷನ್ ಅಂತ. ಮತ್ತೆ ಸಾಮಾನ್ಯವಾಗಿ ಈ ಸಂವಿಧಾನ ತಿದ್ದುಪಡಿ ಆಗುವಾಗ ಮುಖ್ಯಮಂತ್ರಿಗಳು ಮತ್ತೆ ಸರ್ವಪಕ್ಷ ಸಭೆ ಚರ್ಚೆ ಮಾಡಿ ಸರ್ವಪಕ್ಷಗಳ ಸಭೆ ಕರೆದ್ರಲ್ಲ, ಕರೆದ್ರು ಬರ್ಲಿಲ್ಲ, ಕಾಂಗ್ರೆಸ್ ಅವ್ರು ಬರ್ಲಿಲ್ಲ, DMK ಅವರು ಅಟೆಂಡ್ ಮಾಡವ್ರೆ, TMC ಅವರು ಅಟೆಂಡ್ ಮಾಡವ್ರ. ಆಮೇಲೆ ಸ್ವತಃ ನಾನು ದಕ್ಷಿಣ ರಾಜ್ಯಗಳಿಂದ ಬಂದ ಜನಪ್ರತಿನಿಧಿಯಾಗಿ ಹೇಳ್ತಿದ್ದೇನೆ. ದಕ್ಷಿಣದ 5 ರಾಜ್ಯಗಳಿಗೆ ಸಿಗಲಿದ್ದ ಸುವರ್ಣಾವಕಾಶವನ್ನ DMK ಹಾಳು ಮಾಡಿದ. ನಮಗೆ ಸಿಗಲಿದ್ದ ಉತ್ತಮ ಪಾಲು ಸಿಗದಂತೆ ಆ ಪಕ್ಷ ಮಾಡಿ ಅನ್ಯಾಯವೆಸಗಿದೆ. ಕರ್ನಾಟಕದ ಲೋಕಸಭೆ ಕ್ಷೇತ್ರಗಳ ಸಂಖ್ಯೆ 28ರಿಂದ 42ಕ್ಕೆ ಹೆಚ್ಚುತ್ತಿತ್ತು. ಈ ಅವಕಾಶ ತಪ್ಪಿ ಹೋಗಿದೆ. ಇದನ್ನ DMK ಅಥವಾ ಕಾಂಗ್ರೆಸ್ ಪಕ್ಷಗಳಿಂದ ಸರಿಪಡಿಸಲು ಸಾಧ್ಯವೇ? ಈ ಬಗ್ಗೆ ರಾಹುಲ್ ಗಾಂಧಿ ಉತ್ತರಿಸಬೇಕಿದೆ ಎಂದು ಕುಮಾರಸ್ವಾಮಿ ಒತ್ತಾಯಿಸಿದ್ದಾರೆ. ಪ್ರತಿ ರಾಜ್ಯಕ್ಕೂ 50% ಅನುಪಾತದಲ್ಲಿ ಕ್ಷೇತ್ರಗಳನ್ನು ಹೆಚ್ಚಿಸಿದಾಗ ಉತ್ತರದ ಕೆಲ ರಾಜ್ಯಗಳ ಸಂಖ್ಯೆಯ ಬಗ್ಗೆ ಸುಳ್ಳು ಕಂತೆಗಳನ್ನು ಸ್ವತಃ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ವ್ಯವಸ್ಥಿತವಾಗಿ ಹರಡಿದ್ವು. DMK ಹಠಮಾರಿತನದಿಂದ 5 ದಕ್ಷಿಣ ರಾಜ್ಯಗಳಿಗೆ ದೊಡ್ಡ ಅನ್ಯಾಯವಾಗಿದೆ. ನೆಹರು ಕಾಲದಿಂದ ನಡೆದುಕೊಂಡು ಬಂದ ಡಿಲಿಮಿಟೇಷನ್ ವ್ಯವಸ್ಥೆ ಸುಧಾರಣೆಗೆ ಬೆಂಬಲ ನೀಡುವ ಬದಲು ತನ್ನ ರಾಜ್ಯದ ಮತದಾರರ ಗಮನವನ್ನು ಬೇರೆಡೆಗೆ ಸೆಳೆಯಲು ಈ ಅವಕಾಶವನ್ನು ದುರ್ಬಳಕೆ ಮಾಡಿಕೊಂಡಿತು. ಕರ್ನಾಟಕ, ಕೇರಳ, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ಸ್ವತಃ ತಮಿಳುನಾಡಿಗೆ ಆಗಿರುವ ಈ ಐತಿಹಾಸಿಕ ಅನ್ಯಾಯಕ್ಕೆ ನೇರವಾಗಿ DMK ಪಕ್ಷವೇ ಕಾರಣ ಎಂದು ಆರೋಪಿಸಿದರು. ಪೊಲಿಟಿಕಲ್ ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್, PCMB, PCMC ಹಾಗೂ ಕಾಮರ್ಸ್, EBSS ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 6 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡೆದಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7 ಗಂಟೆಯವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನ ನಡೆಸುತ್ತಿದ್ದು ಮೈಕ್ರೋ ಶೆಡ್ಯೂಲ್ ಪ್ರಕಾರ ವೀಕ್ಲಿ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಲಾಗುತ್ತದೆ. ಪ್ರಸ್ತುತ ವರ್ಷದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಯಶಾ SL ಮತ್ತು ವೈಶಾಲಿ JE ಇಬ್ಬರು ವಿದ್ಯಾರ್ಥಿನಿಯರು ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿರುತ್ತಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ನಮಸ್ಕಾರ ಚಿಕ್ಕಬಳ್ಳಾಪುರ. ಈ ಪ್ಲೇ ಝೋನ್ ಎಲ್ಲೋ ಬ್ಯಾಂಗ್ಳೂರ್ ಕಡೆದು ಅನ್ಕೊಂಡ್ರ? ಚಾನ್ಸೇ ಇಲ್ಲ. ಇದು ಪ್ಲೇ ಝೋನ್ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಮೊದಲನೇ ಬಾರಿಗೆ ಮಕ್ಕಳಿಗೋಸ್ಕರ ಪ್ಲೇ ಝೋನ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಲೊಕೇಟ್ ಆಗಿರೋದು ಮಹಾವೀರ್ ಪ್ಲಾಜಾ, 3rd ಫ್ಲೋರ್, ಆಪೋಸಿಟ್ ಟು ಅಭಯ ಹಾಸ್ಪಿಟಲ್, CSI ಹಾಸ್ಪಿಟಲ್ ರೋಡ್, ಚಿಕ್ಕಬಳ್ಳಾಪುರ. ಡೆಡಿಕೇಟೆಡ್ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ. ನಿಮ್ಮಕ್ಕಳು ಯಾವಾಗಲೂ ಮೊಬೈಲ್, ವಿಡಿಯೋ ಗೇಮ್ಸ್ ಅಂತ ಟೈಮ್ ವೇಸ್ಟ್ ಮಾಡೋ ಬದಲು ಈ ಪ್ಲೇ ಝೋನ್ಗೆ ಕರ್ಕೊಂಡು ಬನ್ನಿ. ಇಲ್ಲಿರೋ ಕಲರ್ಫುಲ್ ಬೌನ್ಸ್ ಪ್ಯಾಡ್, ಟ್ರ್ಯಾಂಪ್ಲಿನ್, ಸ್ಲೈಡ್ಸ್, ಬಾಲ್ ಪಿಟ್ಸ್ ನ ಎಕ್ಸ್ಪ್ಲೋರ್ ಮಾಡಲಿ. ನಿಮ್ಮಕ್ಕಳು ಇಲ್ಲಿಗೆ ಬಂದ್ರೆ ಅಂತೂ ತುಂಬಾ ಖುಷಿ ಪಡ್ತಾರೆ. ಮೈಂಡ್ ಕೂಡ ರಿಫ್ರೆಶಿಂಗ್ ಆಗಿ ಇರುತ್ತೆ. ಇಂಜುರಿ ಆಗೋ ಟೆನ್ಷನ್ನೇ ಇರಲ್ಲ. ತುಂಬಾ ಕಡಿಮೆ ಪ್ರೈಸ್ ನಲ್ಲಿ 1 hour ಫುಲ್ ಆಟ ಆಡಿಸಿ. ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳ ಬರ್ತ್ಡೇಗೆ ಕಂಪ್ಲೀಟ್ ಪ್ಲೇ ಝೋನ್ ನ ಬುಕ್ ಮಾಡಿಕೊಂಡು ನಮ್ಮದೇ ಪಾರ್ಟಿ ಹಾಲ್ ಅಲ್ಲಿ ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಕೂಡ ಮಾಡ್ಕೋಬಹುದು. 80ರಿಂದ 100 ಜನಕ್ಕೆ ಈ ಜಾಗ ಪರ್ಫೆಕ್ಟ್ ಆಗಿರುತ್ತೆ. ಬರ್ತ್ಡೇ ಪಾರ್ಟೀಸ್, ನೇಮಿಂಗ್ ಸೆರೆಮನೀಸ್ ಅಂತ ಒಳ್ಳೆ ಈವೆಂಟ್ಸ್ ನ ಇಲ್ಲಿ ನೀವು ಕೂಡ ಮಾಡಬಹುದು. ಪ್ಲೇ ಝೋನ್ಗೆ ಬರೋ ಮಕ್ಕಳಿಗೆ ಸಾಕ್ಸ್ ಕಂಪಲ್ಸರಿ. ಮತ್ತೆ ಇನ್ನೇನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ. ಈ ಸಮ್ಮರ್ಗೆ ನಿಮ್ಮ ಮಕ್ಕಳನ್ನ ಮನೇಲೇ ಬೋರ್ ಮಾಡಿಸೋ ಬದಲು ನಮ್ಮ ಪ್ಲೇ ಝೋನ್ ಅಲ್ಲಿ ಎಂಜಾಯ್ ಮಾಡಿಸಿ. ಲೆಟ್ ದೆಮ್ ಪ್ಲೇ, ಎಂಜಾಯ್ ಅಂಡ್ ಕ್ರಿಯೇಟ್ ಮೆಮೊರೀಸ್. ಬುಕಿಂಗ್ ಆಗಿ ಕಾಂಟ್ಯಾಕ್ಟ್ ಮಾಡಿ 9741397318. ನಿಮಗಿದು ಗೊತ್ತೇ, ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸೋದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ
ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್. ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್. ನೋ ಡೊನೇಷನ್. ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ ಅ ಡ್ರೀಮ್ ಟು ಲರ್ನ್, ಟು ಗ್ರೋ ಆ್ಯಂಡ್ ಟು ಶೈನ್. For more details, contact Devyashree Vidyaniketan, recognized by Government of Karnataka, Ashoka Layout, HS Garden, Chikkaballapura. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಪೂರ್ಣಪ್ರಜ್ಞಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಪ್ರೀ ಪ್ರೈಮರಿಯಿಂದ PU ವರೆಗೆ ಅತ್ಯುತ್ತಮ ಶಿಕ್ಷಣ ನೀಡುವ ಸಂಸ್ಥೆ. ಕಡಿಮೆ ಶುಲ್ಕ, ಅನುಭವಿ ಬೋಧಕರು, ಎಲ್ಲಾ ಸೌಲಭ್ಯಗಳು ಲಭ್ಯ. ಇನ್ನೇನು ಶೈಕ್ಷಣಿಕ ವರ್ಷ ಆರಂಭವಾಗಿದೆ. ಮಕ್ಕಳನ್ನು ಯಾವ ಶಾಲೆಗೆ ಸೇರಿಸಿದರೆ ಉತ್ತಮ ಅಂತ ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿಯೇ ಇದೆ ಎಲ್ಲಾ ಸೌಲಭ್ಯಗಳುಳ್ಳ ಶಾಲೆ. ಸತತವಾಗಿ 100% ಫಲಿತಾಂಶ ಪಡೆಯುತ್ತಿರುವ ಶಾಲೆ. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳು, ಕಂಪ್ಯೂಟರ್ ತರಬೇತಿ, ವಿಜ್ಞಾನ ಪ್ರಯೋಗಾಲಯ, ಪಠ್ಯೇತರ ಚಟುವಟಿಕೆಗಳಿಗೂ ಇಲ್ಲಿದೆ ಅವಕಾಶ. 3ನೇ ತರಗತಿಯಿಂದಲೇ ಒಲಿಂಪಿಯಾಡ್ ಪರೀಕ್ಷೆಗಳು ಈ ಶಾಲೆಯಲ್ಲಿ ಮಾತ್ರ. ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳ ಸುರಕ್ಷತೆಗಾಗಿ CCTV ಕಣ್ಗಾವಲು. ಅದೇ ರೀತಿಯಲ್ಲಿ ಪೂರ್ಣಪ್ರಜ್ಞಾ PU ಕಾಲೇಜು ಇಂಟಿಗ್ರೇಟೆಡ್ ಕೋಚಿಂಗ್, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಕ್ಕೆ ದಾಖಲಾತಿ ಆರಂಭ. ನೀಟ್, JEE, IIT, AIIMS, CET, COMEDK, CA, ಬ್ಯಾಂಕಿಂಗ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ದಾಖಲಾತಿ ಆರಂಭ. ಕೂಡಲೇ ಸಂಪರ್ಕಿಸಿ. ಪೂರ್ಣಪ್ರಜ್ಞಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಒಕ್ಕಲಿಗರ ಕಲ್ಯಾಣ ಮಂಟಪದ ಎದುರು, ಪೂರ್ಣಪ್ರಜ್ಞಾ ಶಾಲೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845119984, 9945523030. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ತವರು ಮನೆಗೆ ಹೋಗಿ ಬರ್ತೇನೆಂದು ಮನೆಯಲ್ಲಿ ಹೇಳಿ ಹೊರಟ ವೃದ್ಧೆ 5 ದಿನಗಳ ನಂತರ ಮೋರಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಹೀಗೆ ಕೊಳೆತ ಸ್ಥಿತಿಯಲ್ಲಿರುವ ಈಕೆಯ ಹೆಸರು ಸುಶೀಲಮ್ಮ ಅಂತ. ವಯಸ್ಸು ಸುಮಾರು 65 ವರ್ಷ. ಚಿಕ್ಕಬಳ್ಳಾಪುರ ತಾಲೂಕಿನ ಮೈಲಪ್ಪನಹಳ್ಳಿ ಗ್ರಾಮದ ನಿವಾಸಿ. ತವರು ಮನೆಗೆ ಹೋಗಿ ಬರ್ತೇನೆಂದು ಮನೆಯಲ್ಲಿ ಹೇಳಿ ಹೊರಟವರು 5 ದಿನಗಳ ನಂತರ ಚಿಕ್ಕಬಳ್ಳಾಪುರ ಹಾಗೂ ಮೈಲಪ್ಪನಹಳ್ಳಿ ಗ್ರಾಮ ಮಾರ್ಗದ ಮಧ್ಯೆ ಕಂದವಾರ ಕೆರೆಯ ಪಂಪ್ ಹೌಸ್ ಬಳಿ ಮೋರಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಅಂದಹಾಗೆ ಮೃತ ವೃದ್ಧೆ ಸುಶೀಲಮ್ಮಗೆ ಗಂಡ ಹಾಗೂ ಮಕ್ಕಳು ಯಾರೂ ಇಲ್ಲವಂತೆ. ಕೂಲಿ ಕೆಲಸ ಮಾಡಿಕೊಂಡು ಮೈಲಪ್ಪನಹಳ್ಳಿ ಗ್ರಾಮದ ಗಂಡನ ಸಂಬಂಧಿಕರ ಮನೆಯಲ್ಲಿ ವಾಸವಿದ್ರಂತೆ. ಕಳೆದ ಭಾನುವಾರ ಅಣ್ಣನ ಮನೆಗೆ ಹೋಗಿ ಬರ್ತೇನೆಂದು ಮನೆಯಲ್ಲಿ ಹೇಳಿ ಹೋದವರು ನಾವು ಊರಿಗೆ ಹೋಗಿದ್ದಾರೆ ಅಂದುಕೊಂಡಿದ್ರೆ, ಆದರೆ ಈ ರೀತಿ ಘಟನೆ ನಡೆದಿರುವುದು ದುಃಖಕರ ಸಂಗತಿ ಎಂದು ಮೃತ ವೃದ್ಧಿಯ ಸಂಬಂಧಿ ಹೇಳಿದ್ರು. ಏನಾಗೈತೆ ಸಮಯ ಊರಿಗೆ ಹೋದ್ಲು, 4 ದಿನ ಆಯಿತು ಕಾಣಿಸೆ, ಈಗ ಬರಲಿಲ್ಲ. ನಾವು ಊರಾಗ ಅವಳೇನು ಅಂತ ನಾನು ಇದು ಮಾಡ್ಕೊಂಡಿದ್ದೆ. ಅಲ್ಲಿ ಮನೇಲಿ ಇರ್ತಿರ್ಲಿಲ್ವ ಅವರು? ಮನೆಗೆ ಆ ಮನೆಗೆ ಈ ಮನೆಗೆ ತಿನ್ಕೊಂಡು ಇದ್ಲು. ಮನೆಗೆ ಬರ್ತಾ ಇಲ್ಲ.
ಯಾವಾಗೋ ಬರ್ತಾ ಇದ್ಲು, ಹೋಗ್ತಾ ಇದ್ಲು. ವಯಸ್ಸು ಎಷ್ಟು ಅವ್ರಿಗೆ? 60 ಸರ್, 60. ಏನು ಹೆಸರು ಅವ್ರಿಗೆ? ಸುಶೀಲಮ್ಮನ ಅಂತ. ಏನು ಕೆಲಸ ಮಾಡೋರು? ಕೂಲಿ ಕೆಲಸ. ಕೂಲಿ ಕೆಲಸ. ನಿಮ್ಗೆ ಏನಾಗಬೇಕು ಅವರು? ಚಿಕ್ಕಮ್ಮನ. ಅವ್ರ ಮಕ್ಕಳಿಲ್ವಾ? ಇಲ್ಲ, ಮಕ್ಕಳು ಇಲ್ಲ. ಆಮೇಲೆ ನೀವೇ ಸಾಕೊಂಡಿದ್ರಿ? ನಮ್ಮ ಅಪ್ಪನ 3 ಮನೆ ಹತ್ರ ಕಾಣಿಸ್ತೀರಾ? ಒಂದು 5 ದಿನ 6 ದಿನ ಆಯಿತು. ನೀವೆಲ್ಲ ಹುಡುಕಾಡ್ಲಿಲ್ವಾ? ಊರಿಗೆ ಹೋಗ್ತೀನಿ ಅಂತ ಅಂದ್ಲ. ಯಾವ ಊರಿಗೆ? ಯಮಾರ್ನಹಳ್ಳಿ. ಅಲ್ಲ, ಅವ್ರ ಅಣ್ಣ ಅವಳ ಊಟದ ಮನೆ ಅದೇ. ನೀವು ಊರಿಗೆ ಹೋಗಿದ್ದಾರೆ ಅಂತ ಸುಮ್ಮನೆ? ಆಮೇಲೆ ಯಾಕೆ ಗೊತ್ತಾಯ್ತು? ಯಾರು ಇವಾಗ ಹೇಳಿದ್ದು ನಂಗೆ. ಏನಂತ? ನಿಮ್ಮ ಚಿಕ್ಕಮ್ಮ ಚೂರೋಗಿ ಬಿದ್ದವಳೆ, ಮೂಲಿ ಕೆಳಗ ಬಿದ್ದವಳೆ ಅಂತ. ಎಲ್ಲಿ? ಇಲ್ಲಿ ತೋಟದಾಗ ಕಾವಲಿದ್ನೆ ಜಾಕ್ಷಿಕ. ಅಲ್ಲ, ಎಲ್ಲಿ ಮೋರಿ ಕೆಳಗಡೆ? ಈಗ ಇಲ್ಲೇ. ಯಾವ ಥರ ಇತ್ತು ನೋಡಿದಾಗಲ್ಲಿ? ಅಯ್ಯೋ, ಹುಳು ಬಿದ್ದಿತ್ತು ಸ್ವಾಮಿ, ಹುಳ ಬಿದ್ದಿತ್ತು. ಸೀರೆ ಗುತ್ತಿಕ್ಕೊಂಡು. ಇನ್ನು ಈ ಘಟನೆಯು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿತ್ತು. ಘಟನಾ ಸ್ಥಳಕ್ಕೆ ಪೊಲೀಸರು ಹಾಗೂ ಸೋಕೋ ತಂಡ ಹಾಗೂ ಅಗ್ನಿಶಾಮಕ ದಳದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. 2 ದಿನಗಳ ಹಿಂದೆ ಕಾಣೆಯಾಗಿದ್ದ ವೃದ್ಧೆಯೊಬ್ಬರು ಇಂದು ಕೃಷಿ ಹೊಂಡದಲ್ಲಿ ಶವವಾಗಿ ಪತ್ತೆಯಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಹೀಗೆ ಗಾಬರಿಯಲ್ಲಿ ನೋಡುತ್ತಿರೋ ಗ್ರಾಮಸ್ಥರು, ಮತ್ತೊಂದೆಡೆ ಗಳಗಳನೆ ಅಳುತ್ತಿರುವ ಸಂಬಂಧಿಕರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಂದಾರ್ಲಹಳ್ಳಿ ಗ್ರಾಮದಲ್ಲಿ. ಹೌದು, ಅಂದಾರ್ಲಹಳ್ಳಿ ಗ್ರಾಮದ ಸುಮಾರು 65 ವರ್ಷದ ಬೈರಮ್ಮ ಅನಾರೋಗ್ಯದಿಂದ ಬಳಲುತ್ತಿದ್ರಂತೆ. 2 ದಿನಗಳಿಂದ ಕಾಣಿಸುತ್ತಿರಲಿಲ್ವಂತೆ. ಇದರಿಂದ ಗಾಬರಿಗೊಂಡ ಕುಟುಂಬಸ್ಥರು ಮನೆಯ ಸುತ್ತಲೂ ಹಾಗೂ ಗ್ರಾಮದಲ್ಲಿ ಹುಡುಕಾಡಿದ್ದಾರೆ. ಆದರೆ ಎಲ್ಲಿಯೂ ಕಾಣದೆ ಸುಮ್ಮನಾಗಿದ್ದಾರೆ. ಇನ್ನು ಗ್ರಾಮಕ್ಕೆ ಹೊಂದಿಕೊಂಡಂತೆ ಇರುವ ರೈತ ತ್ಯಾಗರಾಜು ಎಂಬುವರು ತನ್ನ ಜಮೀನಿನಲ್ಲಿ ದಾಳಿಂಬೆ ಹಣ್ಣು ಬೆಳೆದಿದ್ದು ಎಂದಿನಂತೆ ಇಂದು ಸಹ ತೋಟಕ್ಕೆ ಹೋಗಿದ್ದಾರೆ. ಈ ವೇಳೆ ಕೃಷಿ ಹೊಂಡದಲ್ಲಿ ಮೃತ ದೇಹವನ್ನು ಕಂಡು ಗಾಬರಿಗೊಂಡು ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ. ಇನ್ನು ಘಟನೆಯ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗ್ರಾಮಸ್ಥರನ್ನ ವಿಚಾರಣೆ ನಡೆಸಿದ್ದಾರೆ. ಆಗ ಅದೇ ಗ್ರಾಮದ ಬೈರಮ್ಮ ಎಂದು ತಿಳಿದು ಬಂದಿದೆ. ನಂತರ ಕುಟುಂಬಸ್ಥರಿಗೆ ವಿಷಯ ತಿಳಿಸಿ ಸ್ಥಳಕ್ಕೆ ಕರೆಸಿ ವಿಚಾರಣೆ ನಡೆಸಿದಾಗ ಅನಾರೋಗ್ಯದ ಸಮಸ್ಯೆ ಇತ್ತು, ಆದರೆ ಕೃಷಿ ಹೊಂಡದ ಬಳಿ ಹೇಗೆ ಬಂದ್ರು ಅನ್ನೋದೇ ಗೊತ್ತಾಗುತ್ತಿಲ್ಲ ಎಂದು ವೃದ್ಧೆಯ ಮಗ ಹೇಳಿದ್ರು. ಅವ್ರು ನಮ್ಮ ತಾಯಿ ಬೈರಮ್ಮ, ಒಂದು 85ರಿಂದ 90 ಆಗಿದೆ. ಆಕೆಗೆ ಮುಂಚೆ ಸ್ವಲ್ಪ ತಿಳುವಳಿಕೆ ಇದೆಲ್ಲ ಜ್ಞಾನ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ತಲೆಗೆಲ್ಲ ಪೆಟ್ಟಾಗಿತ್ತು, ಬಿದ್ದು ಮನೆ ಹತ್ರನೇ ಬಿದ್ದು ತಲೆಗೆಲ್ಲ ಏಟಾಗಿತ್ತು. ಮುಂಚೆ ಒಂದು 3 ವರ್ಷಕ್ಕೆ ಮುಂಚೆ, ಮೊನ್ನೆ ಒಂದು ಸ್ವಲ್ಪ ಇದಾಗಿತ್ತು. ಜ್ಞಾನ ಇಲ್ಲ, ಮುಂಚಿನ ಥರ ತಿಳುವಳಿಕೆ ಆ ಥರ ಏನೂ ಇರಲಿಲ್ಲ. ಈಗ ಓಡಾಡ್ಕೊಂಡಿದ್ರು. ಗೊತ್ತಿಲ್ಲ, ನಾವು ಇರ್ತಾ ಇರಲಿಲ್ಲ. ನಾವು ಕೆಲಸಕ್ಕೆ ಹೊರಟೋಗ್ತಾಯಿದ್ದೆ. ಬೆಳಗ್ಗೆ 7 ಗಂಟೆ ಹೋದರೆ ನಾನು ಸಾಯಂಕಾಲ 6 ಗಂಟೆ ಆಗೋದು. ಬಂದು ಊಟ ಕೊಟ್ಬಿಟ್ಟು ಹೋಗ್ತಾಯಿದ್ದೆ. ನಾನು ಮೊನ್ನೆಯಿಂದ ಕಾಣಿಸಿಲ್ಲ. ಮೊನ್ನೆ ಸಾಯಂಕಾಲ ಹುಡ್ಕಾಡಿದ್ವಿ, ನೆನ್ನೆ ಎಲ್ಲ ಹುಡ್ಕಾಡಿದ್ವಿ, ಮೊನ್ನೆ ಹುಡ್ಕಾಡಿದ್ವಿ. ನಮ್ಮ ತಂಗಿಯವ್ರಿಗೆಲ್ಲ ಹೋಗಿ ಕೇಳಿ ಎಲ್ಲ ಅವರೆಲ್ಲ ಹುಡ್ಕಾಡಿ ನೋಡಿದ್ವಿ. ಸರಿ, ಇವತ್ತು ನೋಡ್ಬಿಟ್ಟು ಇನ್ನೂ ಇಲ್ಲೆಲ್ಲರೂ ಬೇರೆ ಕಡೆ ಎಲ್ಲರೂ ಇರ್ತಾರೆ ಅನ್ನೋ ನೋಡೋಣ, ಆಮೇಲೆ ಮುಂದಿಂದು ಯಾವ ಥರ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ವಿ. ಅಷ್ಟೊತ್ತಿಗೆ ಬೆಳಗ್ಗೆ ಈ ಥರ ಸಿಕ್ಕಿದೆ, ಗೊತ್ತಾಗಿದೆ. ಅದು ಇಲ್ಲಿ ಸೊಂಪಲ್ಲೇನೇ ಇದಾಗಿದೆ, ಡೆತ್ ಆಗಿದ್ದಾರೆ. ಮುಂಚೆ ಈ ಥರ ಎಲ್ಲ ಓಡಾಡಾರ ಹೊರಗಡೆ ಎಲ್ಲ ಬರ್ತೀವಿ? ಸ್ವಲ್ಪ ಓಡಾಡ್ತಾಯಿದ್ರು. ಈಗೆಲ್ಲ ಕಾಂಪೌಂಡ್ ಎಲ್ಲ ಫೆನ್ಸಿಂಗ್ ಎಲ್ಲ ಮಾಡಿದ್ರೆ ಒಳಗಡೆ ಯಾಕೆ ಬರೋಕ್ಕಾಯ್ತು? ಯಾಕೆ ಬಂದರೂ ಗೊತ್ತಿಲ್ಲ. ಅದು ಭಗವಂತನಿಗೆ ಗೊತ್ತದು, ಯಾಕೆ ಬಂದಿದ್ದಾರೋ ಹೋಗಿದ್ದಾರೋ ಅದನ್ನ ಅವ್ರಿಗೆ ಗೊತ್ತು. ಇನ್ನು ಈ ಘಟನೆಯು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ. ಇನ್ನು ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ ಹಾಗೂ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನದಿಂದ ಸಮಾಜದಲ್ಲಿ ಸರ್ವರಿಗೂ ಸಮಬಾಳು ಸಮಪಾಲು ಸಿಗುವಂತಾಗಿದೆ ಎಂದು ಡಾಕ್ಟರ್ ಎನ್ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ NH ಶಿವಶಂಕರ್ ರೆಡ್ಡಿ ಹೇಳಿದರು.
ಗೌರಿಬಿದನೂರು ನಗರ ಸಮೀಪದ ಹಿರೇಬಿದನೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ 135ನೇ ಅಂಬೇಡ್ಕರ್ ಜಯಂತಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ, ಅಂಬೇಡ್ಕರ್ ಅವರು ಕೇವಲ ಒಂದು ವರ್ಗಕ್ಕೆ ಸೀಮಿತವಾದ ವ್ಯಕ್ತಿಯಲ್ಲ, ಎಲ್ಲ ಧರ್ಮಗಳ ಸಹಬಾಳ್ವೆಗೆ ಸೌಹಾರ್ದತೆಯ ದಾರಿದೀಪವಾಗಿದ್ದಾರೆ. ಅವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಂಡು ಸಮಾಜ ನಿರ್ಮಾಣಕ್ಕೆ ಶ್ರಮಿಸಬೇಕು ಎಂದರು. ಶಿಕ್ಷಣದಿಂದ ಮಾತ್ರ ಪ್ರತಿಯೊಬ್ಬರೂ ಸಮಾಜದ ಮುಖ್ಯ ವಾಹಿನಿಗೆ ಬರಲು ಸಾಧ್ಯ ಎಂದು ಪ್ರತಿಪಾದಿಸಿದ ಅಂಬೇಡ್ಕರ್ ಅವರು, ಸಮಾಜ ಕಟ್ಟಕಡೆಯ ವ್ಯಕ್ತಿಗೂ ಸಮಾನತೆ ಹಾಗೂ ಸರ್ಕಾರದ ಸೌಲಭ್ಯಗಳನ್ನು ಸಿಗುವಂತಾಗಬೇಕು ಎಂದು ಶ್ರಮಿಸಿದ ಆಶಾಜ್ಯೋತಿ ಅವರು ಎಂದರು. ನಾಗರಿಕ ಬಂಧುಗಳು, ಮುಸಲ್ಮಾನ್ ಬಾಂಧವರು, ಹರಿಜನ ಬಂಧುಗಳು ಎಲ್ಲರೂ ಕೂಡ ಬಹಳ ಅದ್ದೂರಿಯಿಂದ ಕಲಶಗಳ ಸಮೇತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇರುವಂಥ ಗೌರವ ಮತ್ತು ಕೊಟ್ಟಂಥ ಕೊಡುಗೆ ನಮ್ಮ ಸಮಾಜವನ್ನು ಸಂವಿಧಾನ ಅಂಬೇಡ್ಕರ್ ಈ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಇವತ್ತು ಮೆಚ್ಚತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಅವರನ್ನು ನೆನೆದು ಅವರ ದಿವಸ ಜಯಂತಿಯನ್ನು ಹೆಣ್ಣುಮಕ್ಕಳು ಕಳಶಗಳನ್ನು ಹೊತ್ಕೊಂಡು ಅಂಬೇಡ್ಕರ್ ಸರ್ಕಲ್ವರೆಗೆ ಹೋಗ್ತಾ ಇರ್ತಕ್ಕಂಥ ನಿಜವಾಗ್ಲೂ ಕೂಡ ಮಾನನೀಯ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಎಲ್ಲ ಬಂಧುಗಳಿಗೆ, ದಲಿತ ಬಂಧುಗಳು, ಎಲ್ಲರಿಗೂ ಕೂಡ ಪ್ರತಿಯೊಬ್ಬರು ತಮ್ಮ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸುವಂತೆ ಕರೆ ನೀಡಿದರು. ಇನ್ನು ಕಾರ್ಯಕ್ರಮದ ಬಳಿಕ ಹೂವಿನ ಪಲ್ಲಕ್ಕಿಯಲ್ಲಿ ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ಕಾಲೋನಿಯ ಮಹಿಳೆಯರು ಪೂರ್ಣಕುಂಭ ಕಳಶಗಳೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಐಸಿಎಸ್ಇ ಸಿಲೆಬಸ್ ಹೊಂದಿರುವ ಬಾಲ್ಡ್ವಿನ್ ಶಾಲೆಯಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 8ನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ನುರಿತ ಶಿಕ್ಷಕರು, ಸ್ಮಾರ್ಟ್ ಕ್ಲಾಸ್ ರೂಮ್, ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ, ಈಜುಕೊಳ, ಬಾಸ್ಕೆಟ್ಬಾಲ್, ಕ್ರಿಕೆಟ್, ವಿಶಾಲವಾದ ಆಟದ ಮೈದಾನ ಹಾಗೂ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ.
ದಿ ಹಾರ್ಟ್ ಆಫ್ ದಿ ಸಿಟಿ ಆಗಿದೆ. ನಿಮ್ಮ ಮಗುವನ್ನು ದಾಖಲು ಮಾಡಲು ಇಂದೇ ಶಾಲೆಗೆ ಭೇಟಿ ನೀಡಿ. ಬಾಲ್ಡ್ವಿನ್ ಸ್ಕೂಲ್, ಹಳೆ ಬಸ್ ನಿಲ್ದಾಣದ ಎದುರು, ಕೋಲಾರ. ಅಂಜನಾದ್ರಿ ಪಿಯು ಮತ್ತು ಡಿಗ್ರಿ ಕಾಲೇಜು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಮತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸಂಯೋಜನೆಗೆ ಒಳಪಟ್ಟಿದೆ. ಗುಡಿಬಂಡೆ ರಸ್ತೆ, ಪೆರೇಸಂದ್ರ ಕ್ರಾಸ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. 2026-27ರ ದಾಖಲಾತಿಗಳು ಪ್ರಾರಂಭವಾಗಿವೆ. 15 ವರ್ಷ ಬೋಧನಾ ಕ್ಷೇತ್ರದಲ್ಲಿ ಸುದೀರ್ಘ ಅನುಭವವುಳ್ಳ ಉಪನ್ಯಾಸಕರ ಸಾರಥ್ಯದಲ್ಲಿ ಪ್ರಾರಂಭವಾಗಿ ಯಶಸ್ವಿಯಾಗಿ ಮುಂದುವರಿಯುತ್ತಿರುವ ಕಾಲೇಜು. ಎಜುಕೇಷನ್ at ₹1 per year for toppers. PUC Commerce, HEBA, EBACS plus CA Foundation, Arts HEPS and BA HEP HES, BCom course available. ಎಲ್ಲ ವಿದ್ಯಾರ್ಥಿಗಳಿಗೂ ಹಾಸ್ಟೆಲ್ ಸೌಲಭ್ಯವಿರುತ್ತದೆ. ನಮ್ಮಲ್ಲಿರುವ ವಿಶೇಷತೆಗಳು: highly experienced teaching faculty, research oriented teaching and guidance, special coaching for competitive exams, special coaching for communicative English, placements and personality development training, free bus facility from bus stand. ನಮ್ಮಲ್ಲಿ 2025-26ರ ಫಲಿತಾಂಶದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳು ದೀಪ್ತಿ 550, ನಂದಕುಮಾರ್ 536, ಪ್ರೇಮ 519, ಮೌನಿಕಾ 503. PUC ಟಾಪರ್ಸ್ at PU ಅಂಜನಾದ್ರಿ ಕಾಲೇಜ್. ಇನ್ನು ಯಾಕೆ ತಡ, ಕೂಡಲೇ ಸಂಪರ್ಕಿಸಿ 8123434303. ಒನ್ ಮೋರ್ ನಂಬರ್ 9686410525. ಒನ್ ಮೋರ್ ನಂಬರ್ 9845526456. ವಿಷ್ಣುಪ್ರಿಯ ಪಿಯುಸಿ ಕಾಲೇಜು ಚಿಕ್ಕಬಳ್ಳಾಪುರ ಉತ್ತಮ ಫಲಿತಾಂಶ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ 2025-26ನೇ ಸಾಲಿನ ಫಲಿತಾಂಶ ಪ್ರಕಟಗೊಂಡಿದ್ದು, ಚಿಕ್ಕಬಳ್ಳಾಪುರ ಪಟ್ಟಣದ ವಿಷ್ಣುಪ್ರಿಯ ಕಾಲೇಜಿನಲ್ಲಿ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ. ಈ ಬಾರಿಗೆ ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗ, ವಿಜ್ಞಾನ ವಿಭಾಗದಲ್ಲಿ 99.5% ಬಂದಿದ್ದು, ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಅಂಕಗಳು ಪಡೆದು ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿ ಉತ್ತಮ ಫಲಿತಾಂಶ ದಾಖಲಿಸಿದೆ. ಹಾಗೂ ಇದೇ ರೀತಿ ವಾಣಿಜ್ಯ ವಿಭಾಗದಲ್ಲಿ 99.5% ಫಲಿತಾಂಶ ಬಂದಿದೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜು ಆಡಳಿತ ಮಂಡಳಿ ಮತ್ತು ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು ಅಭಿನಂದನೆಗಳನ್ನು ತಿಳಿಸಿದರು. ಈ ಶೈಕ್ಷಣಿಕ ವರ್ಷದಲ್ಲಿ 95% ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಬಿಕಾಂ ಮತ್ತು ಬಿಬಿಎ ತರಗತಿಗಳಿಗೆ ನಮ್ಮ ಕಾಲೇಜಿನಲ್ಲಿ ಉಚಿತ ದಾಖಲಾತಿಗಳನ್ನು ನೀಡಲಾಗುವುದು. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮಹಿಳೆಯರಿಗೆ 33% ಮೀಸಲಾತಿ ನೀಡುವ ಮಸೂದೆ ಜಾರಿ ಮಾಡುವಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ ವಿಫಲಗೊಳಿಸಿದ್ದಾರೆ ಎಂದು ಆರೋಪಿಸಿ ಕೋಲಾರ ನಗರದ ಹೊಸ ಬಸ್ ನಿಲ್ದಾಣದ ವೃತ್ತದಲ್ಲಿ ಜೆಡಿಎಸ್ನಿಂದ ಬೃಹತ್ ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ನ ವಿರುದ್ಧ ಧಿಕ್ಕಾರ ಕೂಗಿದ್ರು. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಾಬು ಮೋನಿ ಮಾತನಾಡಿ, ಹಲವಾರು ವರ್ಷಗಳಿಂದ ಮಹಿಳೆಯರ ಮೀಸಲಾತಿಗಾಗಿ ಎನ್ಡಿಎ ಸರ್ಕಾರ ಪ್ರಯತ್ನಿಸುತ್ತಿದೆ. ಮೊನ್ನೆಯೂ ಬಿಲ್ ಮಂಡಿಸಿತ್ತು. ಆದರೆ ಮಹಿಳಾ ವಿರೋಧಿ ಕಾಂಗ್ರೆಸ್ ಮೈತ್ರಿ ಪಕ್ಷಗಳು ವಿಫಲ ಮಾಡಿದ್ದಾರೆ. ಮಹಿಳೆಯರ ಬಗ್ಗೆ ಕಣ್ಣೀರು ಸುರಿಸುವ ಕಾಂಗ್ರೆಸ್ ಮಹಿಳೆಯರ ವಿರೋಧ ಪಕ್ಷವಾಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಹೇಳಿಕೆಗೆ ತಿರುಗೇಟು ನೀಡಿದ ಸಂಸದರ ಬೆಂಬಲಿಗರು ಎನ್ಡಿಎ ಮೈತ್ರಿ ಪಕ್ಷದಲ್ಲಿ ಬಿರುಕು ಮೂಡುವ ಸೂಚನೆ. ಗುಡಿಬಂಡೆ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರಕ್ಕೆ ಆಗ್ರಹಿಸಿ ಮತ್ತೆ ಮುನ್ನೆಲೆಗೆ ಬಂದ ಹೋರಾಟ. ಒಗ್ಗಟ್ಟಿನ ಹೋರಾಟಕ್ಕೆ ಮುಖಂಡರ ನಿರ್ಧಾರ. ನಗರಗೆರೆ, ಮಂಡಿಕಲ್, ಗುಡಿಬಂಡೆ ಸೇರಿ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರಕ್ಕೆ ಒತ್ತಾಯ. ಡಿಎಂಕೆ ಸ್ವಾರ್ಥಕ್ಕೆ ದಕ್ಷಿಣ ರಾಜ್ಯಗಳ ಹಿತ ಬಲಿಯಾಗಿದೆ ಎಂದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ತಿದ್ದುಪಡಿ ಮಸೂದೆಗಳನ್ನು ಬೆಂಬಲಿಸದೆ 5 ರಾಜ್ಯಗಳಿಗೆ ಅನ್ಯಾಯ. ಡಿಲಿಮಿಟೇಷನ್ ಇಂದ 5 ರಾಜ್ಯಗಳಿಗೆ ಅನ್ಯಾಯವಾಗುತ್ತಿರಲಿಲ್ಲ ಎಂದು ಸ್ಪಷ್ಟನೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.